ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ನಿಮಗೆ ವೀಡಿಯೋ ಕೇಳುತ್ತೆ. 3 ನಿಮಿಷದ ವೀಡಿಯೋನ ನೀವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ, ಆಯಿತಾ. ಆ 3 ನಿಮಿಷದ ವೀಡಿಯೋ ಯಾವ ರೀತಿಯಾಗಿ ಇರಬೇಕು, ಆ ವಿಡಿಯೋದಲ್ಲಿ ನೀವು ಏನು ಮಾತಾಡಬೇಕು, ಯಾವ್ಯಾವ ವಿಷಯವನ್ನು ಮಾತಾಡಬೇಕು, ಹಾಗೆ ಯಾವ ವೀಡಿಯೋವನ್ನು ಅದಕ್ಕೆ ಸೇರಿಸಬೇಕು, ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಈಗ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮಗೆ ವೆಬ್ಸೈಟ್ ಇಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆಯಿತಾ. ಆ ಲಿಂಕ್ ಮೇಗಡೆ ಕ್ಲಿಕ್ ಮಾಡಿ ನೀವು ಬಿಗ್ ಬಾಸ್ ಫಾರ್ಮನ್ನು ಫಿಲ್ ಮಾಡಿ ನೀವು ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಫ್ರೆಂಡ್ಸ್, ಈಗ ನೀವು 3 ನಿಮಿಷದ ವೀಡಿಯೋವನ್ನು ಮಾಡ್ತಿದ್ದೀರಾ ಅಂತಂದರೆ ಆ ವಿಡಿಯೋದಲ್ಲಿ ನೀವು ಪೇಸ್ ವೀಡಿಯೋವನ್ನು ಮಾಡಿ ನೀವು ಅದರಲ್ಲಿ ನಿಮ್ಮ ಹೆಸರು ಹಾಗೆ ಊರು, ನಿಮ್ಮ ವಿಳಾಸವನ್ನೆಲ್ಲ ಕೂಡ ಅದರಲ್ಲಿ ಹೇಳಬೇಕು, ಆಯಿತಾ. ಕಾನ್ಫಿಡೆನ್ಸಾಗಿ ವೀಡಿಯೋನ ಮಾಡಿ ಹೆದರ್ಕೊಳ್ಳೋದು ಬೇಡ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ಏನು ಮಾಡ್ತಾಯಿದ್ದೀರಾ, ನೀವು ಮನೇಲೇ ಇದ್ದೀರಾ, ವರ್ಕ್ ಮಾಡ್ತಾಯಿದ್ದೀರಾ, ಏನು ವರ್ಕ್ ಮಾಡ್ತಾಯಿದ್ದೀರಾ, ಹಾಗೆ ವರ್ಕ್ ಏನಾದರೂ ಮನೇಲೇ ಇದ್ದೀರಾ ಅಂತಂದರೆ ಮನೇಲಿ ಏನು ಮಾಡ್ತಾಯಿದ್ದೀರಾ, ಅವೆಲ್ಲ ಕೂಡ ವೀಡಿಯೋದಲ್ಲಿ ಕಾನ್ಫಿಡೆನ್ಸಾಗಿ ಮಾತಾಡಿ. ನಂತರ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಯಾವುದಾದ್ರೂ ವಿಶೇಷ ಘಟನೆಯನ್ನು ನೀವು ಹೇಳಬೇಕಾಗತ್ತೆ, ಆಯಿತಾ. ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು. ವಿಶೇಷ ಘಟನೆ ಅಂತಂದರೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಡೆದಿರುವಂಥ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾವುದಾದ್ರೂ ಘಟನೆ ಇದ್ದರೆ ಆ ವಿಡಿಯೋದಲ್ಲಿ ಹೇಳ್ಕೊಳ್ಬೇಕು. ಮತ್ತು ನೀವು ಯಾಕೆ ಬಿಗ್ ಬಾಸ್ಗೆ ಬರಬೇಕು ಅಂತ ನಿರ್ಧಾರ ಮಾಡಿರೋದು ಅದನ್ನು ಕೂಡ ಆ ವಿಡಿಯೋದಲ್ಲಿ ಹೇಳಬೇಕು, ಆಯಿತಾ. ಅದಾದಮೇಲೆ ನಿಮ್ಮದು ಪ್ರತಿಭೆ ಏನಿದೆ, ವಿಶೇಷ ಪ್ರತಿಭೆ ನಿಮ್ಮದು ಏನಿದೆ ಅನ್ನೋದನ್ನು ಕೂಡ ನೀವು ಆ ವಿಡಿಯೋದಲ್ಲಿ ಹೇಳಬೇಕು. ಮತ್ತು ಆ ವಿಡಿಯೋದಲ್ಲಿ ನಿಮ್ಮ ವೀಡಿಯೋವನ್ನು ಸೇರಿಸ್ಬೇಕು. ಅಂತಂದರೆ ನೀವು ಈಗ ಯೂಟ್ಯೂಬರ್ ಆಗಿ ಟೆಕ್ನಾಲಜಿ ಆಗಿರ್ಬೋದು, ಅಡುಗೆ ವೀಡಿಯೋ ಆಗಿರ್ಬೋದು, ಹಾಗೆ ಯಾವುದೇ ರೀಲ್ಸನ್ನು ಮಾಡ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡ್ತಿರ್ಬೋದು. ನೀವು ಯಾವುದನ್ನು ಮಾಡ್ತಾಯಿದ್ದೀರಲ್ವ, ಯಾವ ವೀಡಿಯೋಸ್ಗಳನ್ನೆಲ್ಲ ಕೂಡ ಮಾಡ್ತಾಯಿದ್ದೀರ, ಯಾವ್ಯಾವ ಪ್ರತಿಭೆ ಇದೆ ಅಂತಹ ಪ್ರತಿಭೆ ಇರುವಂಥ ವೀಡಿಯೋಗಳನ್ನು ಸ್ವಲ್ಪ ಸಣ್ಣ ಒಂದು 15 ಸೆಕೆಂಡ್ ಕ್ಲಿಪ್ಪನ್ನು ಆ್ಯಡ್ ಮಾಡಿ, ಆಯಿತಾ. ಇದಿಷ್ಟು ವಿಷಯಗಳನ್ನು ನೀವು 3 ನಿಮಿಷದ ವೀಡಿಯೋದಲ್ಲಿ ಆ್ಯಡ್ ಮಾಡಿ ನೀವು ಅದಕ್ಕೆ ಸಬ್ಮಿಟನ್ನು ಮಾಡ್ಬೋದು. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ, ಆಯಿತಾ. 3 ನಿಮಿಷಕ್ಕಿಂತ ಜಾಸ್ತಿ ಬೇಡ, 3 ನಿಮಿಷದ ಒಳಗೇ ಇರಲಿ. 3 ನಿಮಿಷಕ್ಕಿಂತ ಕಡಿಮೆ ಇದ್ದರೂ ಆಗುತ್ತೆ, ಆಯಿತಾ. 2 ನಿಮಿಷ ಇದ್ದರೂ ಆಗ್ತದೆ. ನೀವು ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ವೀಡಿಯೋನ ಚೆನ್ನಾಗಿ ಮಾಡಿ ಅವರಿಗೆ ಕಳಿಸಿ, ಆಯಿತಾ. ಸಬ್ಮಿಟನ್ನು ಮಾಡಿ ಆನ್ಲೈನಲ್ಲಿ. ಫ್ರೆಂಡ್ಸ್, ನೀವು 3 ನಿಮಿಷದ ವೀಡಿಯೋ ಏನಿರುತ್ತೆ 3 ನಿಮಿಷದ ಒಳಗಡೆ ಆ ವಿಡಿಯೋ 50 MBಕ್ಕಿಂತ ಒಳಗಡೆ ಇರಬೇಕು, ಆಯಿತಾ. ಇಲ್ಲ ಅಂತಂದರೆ ಅದು ತಗೊಳ್ಳೋದಿಲ್ಲ, ಅಪ್ಲೋಡ್ ಆಗೋದಿಲ್ಲ ಆ ಒಂದು ಫೈಲ್. ಅದರಿಂದ 50 MBಕ್ಕಿಂತ ಒಳಗಡೆ ಇಟ್ಕೊಂಡು ನೀವು ಫೈಲನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತೈತಲ್ವಾ, ನಿಮಗೆ ವಿಡಿಯೋದಲ್ಲಿ ಏನೇ ಹೊಟ್ಟಿದ್ರು ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಿದ್ರು ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಖಂಡಿತ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.